ನಮಸ್ಕಾರ ಸ್ನೇಹಿತರೆ, ಈಗ ನಾವು ಈ BLO ಫಾರ್ಮ್ನ ತುಂಬೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಇದೇ ಕೊಟ್ಟಿರೋದಂಥ ಫಾರ್ಮು. ಇದರಲ್ಲಿ ಆಲ್ರೆಡಿ ನಮ್ಮದು ಹೆಸರು, ಅಡ್ರೆಸ್ಸು ಎಲ್ಲ ಇಲ್ಲಿ ಬಂದುಬಿಟ್ಟಿದೆ. ಮತ್ತು ಒಂದು QR ಕೋಡ್ ಬಂದಿದೆ, ಮತ್ತು ಹಳೆ ಫೋಟೋ ಸಮೇತ ಬಂದಿದೆ. ಇಲ್ಲಿ ನಾವು ಇನ್ನೊಂದು ಎಕ್ಸ್ಟ್ರಾ ಫೋಟೋನ ನಾವಿಲ್ಲಿ ಅಂಟಿಸ್ಬೇಕಾಗತ್ತೆ. ಇಲ್ಲಿ ಏನೇನು ಡೀಟೇಲ್ಸ್ ತುಂಬಬೇಕು ಅಂತ ನೋಡೋಣ ಬನ್ನಿ. ನಮ್ಗೆ ಆಲ್ರೆಡಿ ಇಲ್ಲಿ ಏನು BLOಗಳು ಸ್ವತಃ ಅವರೇ ತುಂಬಿಕೊಟ್ಟಿದ್ದಾರೆ. ಇನ್ನೊಂದನ್ನು ನಾವು ತುಂಬಬೇಕು ಅಷ್ಟೇ, ಅವ್ರು ತುಂಬಿಕೊಟ್ಟಿದ್ದಾರೆ. ಈಗ ನಾವು ಹೇಗೆ ತುಂಬೋದಂತ ನೋಡೋಣ ಬನ್ನಿ. ಈಗ ಇಲ್ಲಿ ಫಸ್ಟ್ ಫಾರ್ಮು ಇದೇನು ನಾನು ತೋರಿಸ್ತಾ ಇದ್ದೀನಲ್ಲ, ಇವರು 2002ರಲ್ಲಿ ಇವ್ರ ಹೆಸರಿದೆ. ಹಾಗಾದರೆ ಯಾವ ಕಾಲಮ್ನ ತುಂಬಬೇಕು ಅಂದರೆ ಈ ಫಸ್ಟ್ ಕಾಲಮ್ ಇದೆಯಲ್ಲ, ಇದನ್ನು ಇಲ್ಲಿ ನಾವು ತುಂಬಬೇಕಾಗುತ್ತೆ. ಇದನ್ನು ತುಂಬೋ ಹಾಗಿಲ್ಲ, ಯಾಕಂದರೆ ಇವ್ರದ್ದು 2002ರಲ್ಲಿ ಇವ್ರ ಹೆಸರಿದೆ. ಆದ್ದರಿಂದ ನಾವು ಈ ಫಸ್ಟ್ ಕಾಲಮ್ನ ತುಂಬಬೇಕಾಗುತ್ತೆ. ಈ ಫಸ್ಟ್ ಕಾಲಮ್ನ ಮತದಾರರ ಹೆಸರು, ಇವ್ರು 2002ರಲ್ಲಿ ಇವ್ರ ಹೆಸರು ಇರೋದ್ರಿಂದ ಇವ್ರ ಹೆಸರೇ ತುಂಬಬೇಕಾಗುತ್ತೆ. ಮತದಾರರ ಹೆಸರು, ಮತದಾರರ ಅವ್ರದ್ದು ಏನೋದು ವೋಟರ್ ID ನಂಬರ್ ಇದ್ದರೆ ಇಲ್ಲಿ ನಾವು ವೋಟರ್ ID ನಂಬರ್ ಹಾಕಬೇಕಾಗುತ್ತೆ. ನಂತರ ಇಲ್ಲೇನು ಸಂಬಂಧಿಯ ಹೆಸರು, ಇಲ್ಲಿ 2002ರಲ್ಲಿ ಇವ್ರದ್ದು ಆಲ್ರೆಡಿ ಮದುವೆ ಆಗಿತ್ತು. ಆದ್ದರಿಂದ ಇಲ್ಲಿ ನಾವೇನು ತುಂಬಬೇಕು, ಸಂಬಂಧಿಯ ಹೆಸರು ಅಂದರೆ ಗಂಡನ ಹೆಸರು. ವೋಟರ್ IDಯಲ್ಲಿ ಗಂಡನ ಹೆಸರಿದ್ದರೆ ಗಂಡನ ಹೆಸರನ್ನ ನಾವಿಲ್ಲಿ ತುಂಬಬೇಕಾಗುತ್ತೆ. ನಂತರ ಇಲ್ಲಿ ಸಂಬಂಧ ಏನು ಬರುತ್ತೆ ಅಂದರೆ ಗಂಡ, ಮತ್ತು ಜಿಲ್ಲೆ, ಯಾವ ಜಿಲ್ಲೆಯಲ್ಲಿ ಇರ್ತಾರೆ, ಯಾವ ರಾಜ್ಯದಲ್ಲಿ, ಮತ್ತು ವಿಧಾನಸಭಾ ಕ್ಷೇತ್ರ, ಯಾವ ಕ್ಷೇತ್ರದಲ್ಲಿ ಅವರು ವೋಟ್ ಮಾಡ್ತಾರೆ ಅದನ್ನು ತುಂಬಬೇಕಾಗುತ್ತೆ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು, ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ, ಇದು ಮೇನ್ ಇಂಪಾರ್ಟೆಂಟ್. ಇದನ್ನು ನಾವು ಈ ವೋಟರ್ IDಯಲ್ಲಿದ್ದಿಲ್ಲ, ಅದು ತುಂಬೋ ಹಾಗಿಲ್ಲ, ಆ ತಪ್ಪನ್ನ ಮಾಡಬೇಡಿ. ಇದು 2002ರಲ್ಲಿ ಅವರ ವಿಧಾನಸಭಾ ಸಂಖ್ಯೆ ಮತ್ತು ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಏನಿತ್ತೋ ಅದನ್ನೇ ತುಂಬಬೇಕು. ಅದು ನಿಮ್ಮ ಕಡೆ ಇಲ್ಲ ಅಂದರೆ ನಿಮ್ಮ ವೋಟರ್ IDಯಲ್ಲಿ ನೋಡಬೇಕು. ನಿಮ್ಮ ವೋಟರ್ IDನೂ ಇಲ್ಲ ಅಂದರೆ ನೀವು BLOಗಳನ್ನು ಕಾಂಟ್ಯಾಕ್ಟ್ ಮಾಡಿ ತುಂಬಬೇಕಾಗುತ್ತೆ. ಅಥವಾ ನೀವು ಆನ್ಲೈನಲ್ಲೂ ಡೌನ್ಲೋಡ್ ಮಾಡ್ಕೋಬೋದು, ಆನ್ಲೈನಲ್ಲೂ ಸಿಗುತ್ತೆ. 2002ರಲ್ಲಿ ಯಾವ ವಿಧಾನಸಭಾ ಕ್ಷೇತ್ರ ಇತ್ತು, ಯಾವ ಭಾಗ ಇತ್ತು, ಯಾವ ಕ್ರಮ ಸಂಖ್ಯೆ ಇತ್ತು ಅದನ್ನು ಮಾತ್ರ ತುಂಬಬೇಕಾಗತ್ತೆ. ಆಯಿತು, ಇದಿಷ್ಟು ಕಾಲಮ್ ಆದಮೇಲೆ ಇಲ್ಲಿ ನೀವೇನು ತುಂಬ ಹಾಗಿಲ್ಲ, ಯಾಕಂದರೆ ಇದು ನಿಮಗೆ ಸಂಬಂಧಪಡೋದಿಲ್ಲ. ನೀವು 2002ರಲ್ಲಿದ್ದರೆ ಇದನ್ನು ಮಾತ್ರ ತುಂಬಬೇಕಾಗತ್ತೆ. ನಂತರ ಇಲ್ಲಿ ಏನು ಬರುತ್ತೆ ಅಂದರೆ ನಿಮ್ಮ ಜನ್ಮ ದಿನಾಂಕ, ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆ, ಇವಾಗಿಂದ ಏನಿದೆ, ಒಂದು ವೇಳೆ ಒಂದೊಂದು ಸರಿ ನೀವು ಡೇಟ್ ಆಫ್ ಬರ್ತ್ನ ಚೇಂಜ್ ಮಾಡಬೇಕಾಗುತ್ತೆ. ಈ ಕಾಲಮ್ ಮಾತ್ರ ಪ್ರೆಸೆಂಟ್ ಏನಿದೆ ಅದನ್ನು ತುಂಬಬೇಕಾಗುತ್ತೆ. 2002ರಲ್ಲಿ ಕನ್ಸಿಡರ್ ಮಾಡೋದಿಲ್ಲ, ಪ್ರೆಸೆಂಟ್ ಏನಿದೆ ಅದನ್ನು ತುಂಬಬೇಕಾಗತ್ತೆ. ನಿಮ್ಮ ಜನ್ಮ ದಿನಾಂಕ, ಈಗ ಆಧಾರ್ ಕಾರ್ಡಲ್ಲಿ ಏನು ಅಪ್ಡೇಟ್ ಮಾಡಿಸಿದ್ರೆ ಅದು, ಆಧಾರ್ ಸಂಖ್ಯೆ ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಇದು ಐಚ್ಛಿಕ ಅಂತ ಕೊಟ್ಟಿದ್ದಾರೆ. ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ತಂದೆ ಹೆಸರು ಹಾಕಬೇಕಾಗುತ್ತೆ. ಹಾಗೆ ಅವ್ರದ್ದು ಗುರುತಿನ ಚೀಟಿ ಇದ್ದರೆ ಹಾಕ್ಬೋದು, ಲಭ್ಯವಿದ್ದರೆ ಅಂತ ಕೇಳಿದರೆ, ಇಲ್ಲ ಅಂದರೆ ನಡೆಯುತ್ತೆ. ಆಮೇಲೆ ತಾಯಿ ಹೆಸರು ಹಾಕಬೇಕು, ತಾಯಿಯದು ಅದನ್ನು ಕೇಳಿದ್ದಾರೆ, ತಾಯಿಯದು ಏನು ಗುರುತಿನ ಚೀಟಿ ಇದ್ದರೆ ಹಾಕ್ಬೋದು. ಹಾಗೆ ಸಂಗಾತಿ ಹೆಸರು, ಗಂಡನ ಹೆಸರು ಮತ್ತು ಅವ್ರದ್ದು ಗುರುತಿನ ಚೀಟಿಯ ಸಂಖ್ಯೆ, ಇವು ಲಭ್ಯವಿದ್ದರೆ ಅಂತ ಹೇಳಿದ್ದಾರೆ, ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ನಡೆಯುತ್ತೆ. ನಂತರ ಇಲ್ಲಿ ನೀವು ಸೈನ್ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಯಾರು ಫಾರ್ಮ್ ಕೊಟ್ಟರೆ ಅವ್ರು BLO ಸೈನ್. ಇಲ್ಲಿ ನೋಡಿ ಇನ್ನೊಂದು ಫಾರ್ಮ್ ಇದೆ, ಇದನ್ನು ನಾವು ತುಂಬಬೇಕಾಗಿದೆ. ಇದನ್ನು ಆಲ್ರೆಡಿ ನಮಗೆ BLOಗಳು ತುಂಬಿಕೊಟ್ಟಿದ್ದಾರೆ. ಹಾಗೆ ಇದನ್ನು ನಾವಿಲ್ಲಿ ತುಂಬಬೇಕು. ಈ ಫಾರ್ಮಲ್ಲಿ ಏನಿದೆ ಅಂದರೆ ಇಲ್ಲಿ ಇವ್ರ ಹೆಸರು 2002ರಲ್ಲಿ ಇಲ್ಲ, 2002ರಲ್ಲಿ SIR ಲಿಸ್ಟಲ್ಲಿ ಇಲ್ಲ. ಹಾಗಾಗಿ ನಾವು ಈ ಕಾಲಮ್ನ ತುಂಬೋ ಹಾಗಿಲ್ಲ. ನಂತರ ನಾವು ಇಲ್ಲೇನು ಈ ಕಾಲಮ್ನ ತುಂಬಬೇಕಾಗುತ್ತೆ. ಈ ಕಾಲಮಲ್ಲಿ ಹಿಂದಿನ ವಿಶೇಷ ಸಮಗ್ರ ರಕ್ಷಣೆ ಮತದಾರ ಪಟ್ಟಿಯಲ್ಲಿ ಮತದಾರ ಸಂಬಂಧಿಯ ಹೆಸರು, ಇಲ್ಲಿ ನಿಮ್ಗೆ ಏನು ಮಾಡಬೇಕಾಗುತ್ತೆ ಅಂದರೆ, ನೀವು ಸಪೋಸ್ ನಿಮ್ಮದು 2002ರಲ್ಲಿ ಈ ಮತದಾರರ ಯಾರಾದರೂ ರಿಲೇಷನ್ಸ್ ಇದ್ದರೆ, ತಂದೆ, ತಾಯಿ, ಅಜ್ಜ, ಅಮ್ಮ ಯಾರಾದರೂ ರಿಲೇಷನ್ಸ್ ಇದ್ದರೆ ಅವ್ರದ್ದು ಡೀಟೇಲ್ಸ್ ತುಂಬಬೇಕಾಗುತ್ತೆ. ಇಲ್ಲಿ ಅವ್ರ ಹೆಸರು, ಸಪೋಸ್ ಅವರು 2002ರಲ್ಲಿ ಹೆಸರ ಲಿಸ್ಟಲ್ಲಿ ಅವ್ರ ತಂದೆ ಹೆಸರಿದ್ದರೆ ಇಲ್ಲಿ ತಂದೆ ಹೆಸರು ತುಂಬಬೇಕಾಗುತ್ತೆ. ಅವ್ರ ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಹಾಕ್ಬೋದು, ಲಭ್ಯವಿದ್ದರೆ, ಇಲ್ಲಾಂದರೆ ಇಲ್ಲ, ನಡೆಯುತ್ತೆ. ಆಮೇಲೆ ಸಂಬಂಧಿಯ ಹೆಸರು ಏನಾಯಿತು, ಇಲ್ಲಿ ಇವ್ರ ತಂದೆ ಹೆಸರು ಇಲ್ಲಿ ತುಂಬಿದೆ, ಆಯಿತಾ. ಅವ್ರ ತಂದೆ ಹೆಸರು ಅಂದರೆ ಇಲ್ಲಿ ಏನು ಮತದಾರರ ಇಲ್ಲಿ ಏನಿದ್ದಾರೆ ಅವ್ರ ಅಜ್ಜನ ಹೆಸರು ಬರುತ್ತೆ. ಇಲ್ಲಿ ಸಂಬಂಧ ಏನು ತಂದೆ,
ಅಥವಾ ಇಲ್ಲಿ ನಾವು ಮತದಾರರ ಹೆಸರು ಅವರ ಅಜ್ಜಿ ಹೆಸರು ಕೊಟ್ಟಿದ್ರೆ ಅವ್ರ ತಂದೆ ಹೆಸರನ್ನ ತುಂಬಬೇಕಾಗುತ್ತೆ. ಇಲ್ಲಿ ತಂದೆ ಅಂತ ಕೊಡಬೇಕಾಗುತ್ತೆ. ಜಿಲ್ಲೆ, ರಾಜ್ಯ, ಹಾಗೆ ಇಲ್ಲಿ ವಿಧಾನಸಭೆಯ ಕ್ಷೇತ್ರದ ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಇದನ್ನು ನೀವು ಏನು 2002 ಲಿಸ್ಟಲ್ಲಿ ಏನಿದೆ ಅದನ್ನೇ ತುಂಬಬೇಕಾಗುತ್ತೆ. ಇವಾಗಿಂದಲ್ಲ, ಅದನ್ನು BLOಗಳನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬಿ, ಇಲ್ಲ ಡೌನ್ಲೋಡ್ ಮಾಡಿಕೊಂಡು ತುಂಬಬೇಕು. ಇಲ್ಲಿ ತಂದೆ ಹೆಸರು ಕೊಟ್ಟಿದ್ದೀರಲ್ಲ ಅವರ ವಿಧಾನಸಭಾ ಕ್ಷೇತ್ರ, ಅವ್ರ ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ, ಇಲ್ಲಿ ಜಿಲ್ಲೆ, ರಾಜ್ಯ ಮತ್ತು ವಿಧಾನಸಭೆ ಕ್ಷೇತ್ರಗಳನ್ನ ತುಂಬಬೇಕಾಗುತ್ತೆ. ಇಲ್ಲಿ ಯಾರು ತಂದೆ ಹೆಸರು ಕೊಟ್ಟಿದ್ದಾರೆ ಅವ್ರದ್ದೇನಾದ್ರು ವೋಟರ್ ID ಇದ್ದರೆ ಅದರಲ್ಲಿ ಸಿಗುತ್ತೆ ನೋಡಿ. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಹಾಕಬೇಕಾಗುತ್ತೆ. ಇಲ್ಲೇನಿದೆ, ಇಲ್ಲಿ ಪ್ರೆಸೆಂಟ್, ಇವಾಗ ಈ ಕಾಲಮ್ ಮಾತ್ರ ಪ್ರೆಸೆಂಟಲ್ಲಿ ಇರೋದು ತುಂಬಬೇಕು. ಆಧಾರ್ ಕಾರ್ಡಲ್ಲಿರುವಂಥ ಬರ್ತ್ ಡೇಟ್ನ, ಇಲ್ಲ ಬರ್ತ್ ಸರ್ಟಿಫಿಕೇಟ್ ಆದರೂ ನೋಡಿ, ಆಧಾರ್ ಕಾರ್ಡಲ್ಲಾದರೂ ನೋಡಿ ನಿಮಗೆ ಜನ್ಮ ದಿನಾಂಕ ಸಿಗುತ್ತೆ. ಆಧಾರ್ ಕಾರ್ಡ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ತಂದೆ ಹೆಸರು ಅವ್ರದ್ದು, ಮತ್ತು ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಅದನ್ನು ಹಾಕಬೇಕು. ತಾಯಿ ಹೆಸರು ಹಾಕಬೇಕು, ಅವ್ರ ಗುರುತಿನ ಚೀಟಿ, ಸಂಗಾತಿ, ಇಲ್ಲಿ ಪುರುಷರಾಗಿದ್ದರೆ ಹೆಂಡತಿ ಹೆಸರು ಹಾಕಬೇಕು, ಮತ್ತು ಅವ್ರದ್ದು ಗುರುತಿನ ಚೀಟಿ ಹಾಕಬೇಕು. ಇದ್ದರೆ ಇಲ್ಲಿ ಮಹಿಳೆ ಇದ್ದರೆ ಗಂಡನ ಹೆಸರು ಹಾಕಬೇಕಾಗುತ್ತೆ, ಅವ್ರ ಗುರುತಿನ ಚೀಟಿ ಸೇಮ್ ಇಲ್ಲಿ ಸೈನ್ ಮಾಡಬೇಕು. ಆಮೇಲೆ ಇಲ್ಲಿ BLO ಸೈನು. ಸೊ ಇಲ್ಲಿ 2002ರಲ್ಲಿ ಇವ್ರ ಹೆಸರಿಲ್ಲ, ಇದನ್ನು ತುಂಬ ಹಾಗಿಲ್ಲ. ಈ ಕಾಲಮ್ನ ತುಂಬಬೇಕು ಮತ್ತು ಈ ಕಾಲಮ್ನ ತುಂಬಬೇಕು. ನಿಮ್ಗೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.